ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಖಾಜಿಯಾ ಕಾಂಪೌಂಡ್ ಮೈದಾನದಲ್ಲಿ ಭಟ್ಕಳ ಉತ್ಸವ ನಡೆಯಲಿದ್ದು ಸ್ಥಳೀಯ ಪ್ರತಿಭೆಗಳ ಜೊತೆಗೆ ರಾಜ್ಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶಿಸಲಿದ್ದಾರೆ ಎಂದು ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ರಮೇಶ್ ಖಾರ್ವಿ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಕದ ತಾಲೂಕುಗಳಲ್ಲಿ ನಡೆಯುತ್ತಿದ್ದ ಉತ್ಸವವು ನಮ್ಮ ತಾಲೂಕಿನಲ್ಲಿ ನಡೆಯುತ್ತಿಲ್ಲ ಎನ್ನುವ ದೃಷ್ಟಿಯಿಂದ ನಮ್ಮ ಕ್ರಿಯಾಶೀಲ ಗೆಳೆಯರ ಸಂಘವು ಭಟ್ಕಳ ಉತ್ಸವ ಮಾಡಬೇಕೆಂದು ತೀರ್ಮಾನಿಸಿದೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮವು ಸಾಮರಸ್ಯದ ಸಂಕೇತವಾಗಿದೆ. ವಿವಿಧ ಸಮುದಾಯದ ಮುಖಂಡರುಗಳನ್ನು ಹಾಗೂ ಇಲಾಖೆ ಅಧಿಕಾರಿಗಳನ್ನು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಉತ್ಸವದಲ್ಲಿನ ಮೇಳಗಳಿಗೆ, ಸಭಾ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಭಟ್ಕಳ ಉತ್ಸವ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ಸಚಿವ ಮಂಕಾಳ್ ವೈದ್ಯರು ನೀಡಿದ್ದು, ಸಂಘ ಸಂಸ್ಥೆಗಳು ಬೆಂಬಲ ನೀಡಿವೆ ಎಂದರು. ಕಾರ್ಯಕ್ರಮದ ಸಂಚಾಲಕ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಡಿಸೆಂಬರ್ 25ರಿಂದ ಶುರುವಾಗಿ 4 ದಿನಗಳ ಕಾಲ ಕೃಷಿ ಹಾಗೂ ಸಾವಯವ ತರಕಾರಿ ಮೇಳ, ಸೀರೆ ಹಾಗೂ ವಿವಿಧ ಉಡುಪುಗಳ ಮೇಳ, ಇಲಾಖೆಗಳ ಮಾಹಿತಿ ಕೇಂದ್ರ ಹಾಗೂ ವಿವಿಧ ಉದ್ಯಮಗಳ ಮಾಹಿತಿ ಕೇಂದ್ರಗಳು ಆರಂಭಗೊಳ್ಳಲಿದೆ. ಗುಡಿ ಕೈಗಾರಿಕೆ ಹಾಗೂ ವಸ್ತುಗಳ ಪ್ರದರ್ಶನ ಇರಲಿದೆ. ಭಟ್ಕಳದಲ್ಲಿ ಆಹಾರ ಪದಾರ್ಥಕ್ಕೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಆಹಾರ ಮೇಳದ ಜೊತೆಗೆ ಮತ್ಸ್ಯ ಮೇಳವನ್ನು ಆಯೋಜಿಸಿದ್ದೇವೆ. ಸ್ವದೇಶಿ ವಸ್ತುಗಳು, ಐಸ್ ಕ್ರೀಂ, ಹಲಸಿನ ಮೇಳಗಳು ಹಾಗೂ ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಭಟ್ಕಳ ಉತ್ಸವದಲ್ಲಿ ಕಾಣಸಿಗಲಿದೆ ಎಂದರು. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಡಿಸೆಂಬರ್ 25ರಂದು ಸಂಜೆ 6:30ಕ್ಕೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಜೆ 7 ಗಂಟೆಯಿಂದ ಸ್ಥಳೀಯ ಕಲಾವಿದರ ತಂಡವಾದ ಝೇಂಕಾರ ಮೆಲೋಡಿಸ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸ್ಥಳೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವ ಉದ್ದೇಶದಿಂದ ಝೇಂಕಾರ ಮೆಲೋಡಿಸ್ ಹಾಗೂ ಫ್ರೆಂಡ್ಸ್ ತಂಡಕ್ಕೆ 2 ದಿನಗಳ ಕಾರ್ಯಕ್ರಮದ ಜವಾಬ್ದಾರಿ ನೀಡಿದ್ದೇವೆ. ರಾಜ್ಯ ಮಟ್ಟದ ಟಿವಿ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡಿದ್ದ ಕಲಾವಿದರಿಂದ ಗಾಯನ ನಡೆಯಲಿದೆ ಹಾಗೂ ನೃತ್ಯ ಪ್ರದರ್ಶನ, ಸಂಗೀತ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ನಾಯ್ಕ್, ಪಾಂಡುರಂಗ ನಾಯ್ಕ್, ಮನಮೋಹನ್ ನಾಯ್ಕ್, ಭವಾನಿ ಶಂಕರ್ ನಾಯ್ಕ್, ಸುಧಾಕರ್ ನಾಯ್ಕ್, ಈಶ್ವರ್ ನಾಯ್ಕ್, ಪಾಂಡು ನಾಯ್ಕ್ ಆಸರಕೇರಿ, ನಜೀರ್ ಕಾಶಿಂಜಿ, ಪಾಂಡುರಂಗ ನಾಯ್ಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಾನು ಸಂಕ್ಷಿಪ್ತವಾಗಿ ತಮ್ಮ ಎದುರುಗಡೆ ಇರ್ತೇನೆ. ದಯವಿಟ್ಟು ತಾವು ಈ ವಿಚಾರವನ್ನ ನಮ್ಮ ಭಟ್ಕಳಿಗೆ ಎಲ್ಲರಿಗೂ ತಲುಪುವಂತೆ ಮಾಡಬೇಕಂತ ಮನವಿಯನ್ನು ಮಾಡ್ತಾ, ವಿಶೇಷವಾಗಿ ನಮ್ಮದು ದಿನಾಂಕ 25ರಿಂದ 28ರವರೆಗೆ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಈವೆಂಟ್ ಅನ್ನು ಇಟ್ಟಿದ್ದೇವೆ. ಕ್ರಿಸ್ಮಸ್ ರಜೆಯೂ ಇದೆ, ಹಾಗಾಗಿ ಗುರುವಾರದಿಂದ ಆದಿತ್ಯವಾರ ಸ್ಯಾಟರ್ಡೇನೂ ಬರುವುದರಿಂದ, ಕೊನೆ ಸ್ಯಾಟರ್ಡೆ, ಮತ್ತು ಆ ನಂತರ ಡಿಸೆಂಬರ್ 28 ಆದಿತ್ಯವಾರ ಬರುವುದರಿಂದ ಎಲ್ಲ ಸರ್ಕಾರಿ ನೌಕರರು ಇರ್ಬೋದು ಮತ್ತೆ ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ರಜೆ ಇರುವುದರಿಂದ ಅದೊಂದು ಎಲ್ಲರಿಗೂ ಅನುಕೂಲಕರವಾದ ದಿನಾಂಕ ಅಂತ ನಾವು 25ರಿಂದ 28 ನಿಗದಿಪಡಿಸಿದ್ದೇವೆ. ಮತ್ತೆ ನಮ್ಮ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಮೇಳಗಳು, ಕೃಷಿ ಹಾಗೂ ಸಾವಯವ ತರಕಾರಿ ಮೇಳ, ಸೀರೆ ಹಾಗೂ ವಿವಿಧ ಉಡುಪು ವಸ್ತ್ರ ಮೇಳ, ವಿವಿಧ ಇಲಾಖೆಗಳ ಮಾಹಿತಿ ಕೇಂದ್ರ. ಈಗಾಗಲೇ ನಾವು ಇಲಾಖೆಗಳನ್ನು ಸಂಪರ್ಕಿಸಿದ್ದೇವೆ. ಈಗಾಗಲೇ 4-5 ಇಲಾಖೆಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲು ಅಲ್ಲಿ ತಮ್ಮದೇ ಆದ ಕಚೇರಿಯನ್ನು ತೆರೀತಾ ಇದ್ದಾರೆ, ಮಾಹಿತಿ ಕೇಂದ್ರವನ್ನು ತೆರೀತಾ ಇದ್ದಾರೆ. ಅದೇ ರೀತಿ ವಿವಿಧ ಉದ್ಯಮಗಳ ಮಾಹಿತಿ ಕೇಂದ್ರವನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಅದೇ ರೀತಿ ಗುಡಿ ಕೈಗಾರಿಕೆ ಹಾಗೂ ವಸ್ತು ಮೇಳಗಳ ಒಂದು ಪ್ರದರ್ಶನ ಇರುತ್ತದೆ. ಹಾಗೆ ಕ್ರೀಡಾ ಮೇಳ ವಿಶೇಷವಾಗಿ ಸಾಂಕೇತಿಕವಾಗಿ ನಾವು ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಇಟ್ಟಿದ್ದೇವೆ. ಅದನ್ನು ನಾನು ಮುಂದಿನ ಇವೆಂಟ್ ನಲ್ಲಿ ವಿಸ್ತೃತವಾಗಿ ಹೇಳಲಿದ್ದೇನೆ. ಅದೇ ರೀತಿ ವಿವಿಧ ಆಹಾರಗಳ ಮೇಳ, ಯಾಕಂದ್ರೆ ನಮ್ಮ ಭಟ್ಕಳದಲ್ಲಿ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಹಾಗೆ ಹೆಚ್ಚಿನ ಒಂದು ಇಷ್ಟಪಡುವಂತರು ನಮ್ಮ ಭಟ್ಕಳಿಗರಿದ್ದಾರೆ ಆಹಾರ ಪದಾರ್ಥಗಳಿಗೆ. ಹಾಗಾಗಿ ವಿಶೇಷವಾಗಿ ವಿವಿಧ ಆಹಾರ ಮೇಳ ಹಾಗೂ ಅದರ ಜೊತೆಗೆ ಮತ್ಸ್ಯ ಮೇಳವನ್ನ ನಾವು ಆಯೋಜಿಸಿದ್ದೇವೆ. ಅದೇ ರೀತಿ ಸ್ವದೇಶಿ ವಸ್ತು ಮೇಳ, ಅದೇ ರೀತಿ ಐಸ್ ಕ್ರೀಮ್ ಮೇಳ, ಹಾಗೆ ಹಲಸಿನ ಮೇಳ. ಇವತ್ತು ಹಲಸಿನ ಮೇಳದಲ್ಲಿ ಹಲಸು ಆಫ್ ಸೀಸನ್ ಆಗಿದ್ರೂ ಸಹ ಹಲಸಿನ ಏನು ಪ್ರಾಡಕ್ಟ್ಗಳಿವೆ ನಾವು ಒನ್ ಸೀಸನ್ ಅಲ್ಲೂ ಅದನ್ನ ಮಾಡಬಹುದು, ಅಂಥದನ್ನ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ಅಮ್ಯೂಸ್ಮೆಂಟ್ ಪಾರ್ಕ್, ಮಕ್ಕಳಿಗಾಗಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಇಟ್ಟಿದ್ದೇವೆ, ಜಾಯಿಂಟ್ ವೀಲ್ಸ್ ಏನು ಹೇಳ್ತೀವಿ ಅದನ್ನು ಇಟ್ಟಿದ್ದೇವೆ. ಈ ರೀತಿ ವಿವಿಧ ವಿಶೇಷತೆಗಳನ್ನು ಹೊಂದಿರುವಂತಹ ಒಂದು ಮೇಳ ಪ್ರದರ್ಶನವನ್ನ ಬೆಳಿಗ್ಗೆ 10ರಿಂದ ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ ತೆರೆದಿರ್ತದೆ. ಅದೇ ರೀತಿ ನಾವು ಸಂಜೆಯ ಕಾರ್ಯಕ್ರಮಗಳು ಅಂದರೆ ಬಂದಂಥವರಿಗೆ ಮನರಂಜನೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ದಿನನಿತ್ಯ ವಿವಿಧ ರೀತಿಯ ಮನರಂಜನೆಯನ್ನು ಇಟ್ಟಿದ್ದೇವೆ. ಮೊದಲಿಂದ 25/12/2025 ಸಂಜೆ 6:30ರಿಂದ 7:30ರವರೆಗೆ ಸಭಾ ಕಾರ್ಯಕ್ರಮ. ಮಾನ್ಯ ಸಚಿವರಾದ ಶ್ರೀ ಎಸ್ ಮಂಕಾಳ್ ವೈದ್ಯ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿಸಿ ನಮಗೆ ಶುಭ ಹಾರೈಸಲಿದ್ದಾರೆ. ಆ ನಂತರ ಆ ದಿವಸ ಝೇಂಕಾರ ಮೆಲೋಡಿಸ್ ತಂಡದಿಂದ ಭಟ್ಕಳದ, ನಾವು ಯಾಕಂತ ಹೇಳಿದ್ರೆ
ಭಟ್ಕಳದಲ್ಲಿ ಇಲ್ಲಿ ಏನು ಕಾರ್ಯಕ್ರಮ ನಡೀತಿದೆ, ಭಟ್ಕಳಿಗರಿಗೆ ವಿಶೇಷ ಪ್ರಾಧಾನ್ಯತೆ ಸಿಗಬೇಕು ಅನ್ನೋ ಒಂದು ವಿಶೇಷ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಭಟ್ಕಳದಲ್ಲಿ ಎರಡು ಏನು ತಂಡಗಳಿವೆ, ಒಂದು ಜೈಕಾರ್ ಮೆಲೋಡಿಸು ಮತ್ತು ಒಂದು ಫ್ರೆಂಡ್ಸ್ ಮೆಲೋಡಿಸು. ಈ ತಂಡಕ್ಕೆ ನಾವು 2 ದಿವಸದ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ನೀಡಿದ್ದೇವೆ. ಅದೇ ರೀತಿ ಮೊದಲನೇ ದಿನ 25/12/2025 ದಿವಸದಂದು ಜೈಕಾರ್ ಮೆಲೋಡಿಸ್ ಅವರ ತಂಡದ ಮೂಲಕ ಅದರಲ್ಲಿ ರಾಜ್ಯ ಮಟ್ಟದ ಕಲಾವಿದರು, ರಾಜ್ಯ ಮಟ್ಟದ ಏನು ಸಿಂಗರ್ಗಳಿದ್ದಾರೆ ಅವರೆಲ್ಲ ಇದರಲ್ಲಿ ಬರ್ತಾರೆ. ಅದೇ ರೀತಿ ಮಿಮಿಕ್ರಿ ಆರ್ಟಿಸ್ಟ್ಗಳು ರಾಜ್ಯ ಮಟ್ಟದ್ದು, ಹೀಗೆ ಬೇರೆ ಬೇರೆಯನ್ನು ನಾವು ಜೋಡಿಸಿ 25ರಂದು ಸಭಾ ಕಾರ್ಯಕ್ರಮದ ನಂತರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದರಲ್ಲಿ ನೃತ್ಯ ಕಾರ್ಯಕ್ರಮ ಸಹ ಇರ್ತದೆ. ಅದೇ ರೀತಿ 26 ಶುಕ್ರವಾರದಂದು ಸಂಜೆ ಆ ದಿವಸನೂ ಸಹ ಸಭಾ ಕಾರ್ಯಕ್ರಮ, ಅಂದ್ರೆ 4 ದಿವಸನೂ 1.25 ಗಂಟೆಯಿಂದ 1 ತಾಸು ಸಭಾ ಕಾರ್ಯಕ್ರಮವನ್ನು ಮಾಡಿ. ಅದು ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು, ರಾಜಕೀಯ ಮುಖಂಡರು, ಅಂದ್ರೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ವಿಶೇಷ ಆಹ್ವಾನಿತರು ಎಲ್ಲರಿಗೂ ನಾವು, ಹಾಗೆ ಅಧಿಕಾರಿಗಳು ವಿಶೇಷವಾಗಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ 4 ದಿವಸನೂ ಸಭಾ ಕಾರ್ಯಕ್ರಮ ಬಿಟ್ಟು ನಾವು ಎಲ್ಲ ಮುಖಂಡರನ್ನು ನಾವು ಆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಆಗಮಿಸಿದಂಥ ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಕ್ರಿಯಾಶೀಲ ಗೆಳೆಯರ ಸಂಘ ಭಟ್ಕಳ ಇದರ ಬಗ್ಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಕ್ರಿಯಾಶೀಲ ಗೆಳೆಯರ ಸಂಘದ ಸದಸ್ಯರು ಯಾರಂತ ಹೇಳಿದ್ರೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಒಂದು ವೃತ್ತಿಯಲ್ಲಿ ಇರುವಂತ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂತ ನಮ್ಮ ಸದಸ್ಯರು ಇವತ್ತು ಕ್ರಿಯಾಶೀಲ ಗೆಳೆಯರ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಕ್ರಿಯಾಶೀಲ ಗೆಳೆಯರ ಸಂಘ ಭಟ್ಕಳ ನಮ್ಮ ಸಂಘವು ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಮತ್ತು ಆರೋಗ್ಯ ಕುರಿತಾದ ಹಲವಾರು ಜನಹಿತ ಕಾರ್ಯಕ್ರಮಗಳನ್ನು ಭಟ್ಕಳ ತಾಲೂಕಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಹಮ್ಮಿಕೊಂಡು ಬಂದಿರುತ್ತೇವೆ. ಅದರಲ್ಲಿ ವಿಶೇಷ ಕಾರ್ಯಕ್ರಮಗಳು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಹೃದಯ ತಪಾಸಣಾ ಶಿಬಿರ, ಕ್ಯಾನ್ಸರ್ ಜಾಗೃತಿ ಮ್ಯಾರಥಾನ್, ಹಣ್ಣುಂಪಲಕ ವಿತರಣಾ ಕಾರ್ಯಕ್ರಮ, ಸ್ವಚ್ಛತಾ ಕಾರ್ಯಕ್ರಮ, ಅದರಲ್ಲೂ ಭಟ್ಕಳ ಆಸ್ಪತ್ರೆಯ ಅಭಿವೃದ್ಧಿಗೆ ಸಂಪೂರ್ಣ ನಾವು ಸಹಕಾರವನ್ನು ಕೂಡ ನೀಡಿದ್ದೇವೆ. ಅದೇ ರೀತಿಯಲ್ಲಿ ಕ್ರೀಡಾ ವಿಷಯವಾಗಿ ವಾಲಿಬಾಲ್, ಚೆಸ್ ಪಂದ್ಯಾವಳಿಗಳನ್ನು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದು ಭಟ್ಕಳ ಜನರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರರಾಗಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.